ಒಂದು ಮಾತು ಈಗಿನ ಜನ್ರೇಷನ್ ಹುಡುಗಿಗಾಗಲಿ ಹುಡುಗಿಗಾಗಲಿ ಏನಂದ್ರೆ, ಈಗಿನ ಹುಡುಗ ಹುಡುಗಿ ಆಗಲಿ ಬೇರೆ ಯಾರೇ ಆಗಲಿ, ಹುಡುಗ ಹುಡುಗಿ ಅಂತ ಅಷ್ಟೇ ಅಲ್ಲ, ಈಗಿನವರು ಕೆಲವೊಬ್ಬರು ಎಲ್ರಿಗೂ ಬೇಜಾರಾಗ್ತೈತಿ. ಆದರೆ ಏನಂದ್ರೆ, ಬೇಜಾರಾಯಿತು, ನನಗೆ ದುಃಖ ಆಯಿತು, ಏನೋ ಒಂದು ಬ್ರೇಕಪ್ ಆಯಿತು ಅಂತಂದು ಅದನ್ನು ವಾಟ್ಸಪ್ ಸ್ಟೇಟಸ್ ಹಾಕಿಬಿಡೋದ್ರಿ. ಒಂದು ಮಾತು ಕೇಳ್ತೀನಿ, ಸ್ಟೇಟಸ್ ಹಾಕೋದ್ರಿಂದ ನಿಮ್ಮ ದುಃಖ ಕಡಿಮೆ ಆಗ್ತೈತ್ಯಾ? ಕಡಿಮೆ ಆಗಲ್ಲ. ನೀವು ಸ್ಟೇಟಸ್ ಹಾಕೋದ್ರಿಂದ ನೋಡಿ ಖುಷಿ ಪಡೋರೇ ಜಾಸ್ತಿ ಜನ ಇರ್ತಾರೆ. ಎಲ್ಲರೂ ಖುಷಿ ಪಡೋರು ಇರ್ತಾರೆ ಅಂತ ಹೇಳಲ್ಲ, ಬಟ್ ಒಂದಿಬ್ಬರು ಮೂರು ಮಂದಿ ನಿಮಗೆ ನೋವಾದ್ರೆ ಅವ್ರು ಬೇಜಾರು ಮಾಡ್ಕೊಳ್ಳೋರು ಇರ್ತಾರೆ. ಆದರೆ ಬೇಜಾರು ಮಾಡ್ಕೊಳ್ಳೋರ್ಕಿಂತ ಖುಷಿ ಪಡೋರ ಸಂಖ್ಯೆನೇ ಜಾಸ್ತಿ ಐತಿ ಈಗಿನ ಇದ್ರಾಗ. ನೀವು ಅದೇ ಒಂದು ಖುಷಿದು ಅದು ಇದು ಸ್ಟೇಟಸ್ ಹಾಕ್ರಿ, ಅದನ್ನು ಕೇಳೋ ಮಂದಿ, ಅದಕ್ಕೆ ರೆಸ್ಪಾನ್ಸ್ ಮಾಡೋ ಮಂದಿ ಕಡಿಮೆ. ಬಟ್ ನೀವು ಏನಾರೇ ಇಂಥದ್ದು ಏನಾರೇ ದುಃಖದ್ದು ಯಾವುದಾರ ಒಂದು ಸ್ಟೇಟಸ್ ಹಾಕಿದರೆ ಏನಾಯಿತು, ಯಾಕಾಯಿತು, ಇದ್ಯಾಕೆ ಹಿಂಗಿಟ್ಟು, ಇದನ್ನ ಯಾಕೆ ಹಿಂಗಿಟ್ಟು ಸ್ಟೇಟಸ್ ಅಂತ 20 ಮಂದಿ ಪಟ ಪಟ ಅಂತ ಕೇಳ್ತಾರೆ. ಅದು ನಿಮ್ಮ ಅನುಭವಕ್ಕೂ ಬಂದಿರ್ತೈತಿ. ಆದರೂ ನೀವು ಬಿಡೋದಿಲ್ಲ. ದುಃಖ ಯಾರಿಗಿರಲ್ರಿ, ಎಲ್ಲರಿಗೂ ಇರ್ತೈತಿ ದುಃಖ. ಆದರೆ ಅದನ್ನು ಸ್ಟೇಟಸ್ ಹಾಕ್ಕೊಂಡು ತೋರಿಸ್ಕೊಂಡು ನಮ್ಮ ನಾವೇ ಇದು ಆಗ್ತೈತಿ. ಅವ್ರು ನಮ್ಮ ಇನ್ನೂ ಅದನ್ನು ನೋಡಿ ನಮ್ಮನ್ನ ವೀಕ್ ಮಾಡೋಕ್ಕೆ ಇದು ಮಾಡ್ತಾರೆ ಹೊರತು, ಟ್ರೈ ಮಾಡ್ತಾರೆ ಹೊರತು, ನಮಗೆ ಅವರು ಇಲ್ಲ ಇದೇನು ಹಂಗೆ ಸಮಾಧಾನ ಮಾಡು ಮಂದಿ ಕಡಿಮೆ. ಸೊ ನಿಮಗೆ ಸ್ಟೇಟಸ್ ಇಡೋದ್ರಿಂದ ಏನೂ ಬರೋಲ್ಲ ಲಾಭ, ಬಟ್ ಇನ್ನೂ ದುಃಖ ಜಾಸ್ತಿ ಆಗ್ತೈತಿ. ಬಟ್ ನೀವು ಅದರಿಂದ ಫೇಸ್ ಮಾಡಿ ನನಗೇನೂ ಆಗೇ ಇಲ್ಲ ಅನ್ನೋರು ಅಳ್ಸೋರ ಮುಂದೆ ಇನ್ನೂ ನಕ್ಕೋತಿರ್ಬೇಕ್ರಿ. ನಮಗೆ ನಗು ಬಂದಿಲ್ಲ ಅಂದ್ರೂ ಅದನ್ನು ನೋಡಿ ಅವರು ಉರ್ಕೋತಾರೆ. ಅದನ್ನು ನೋಡೋಕೆ ಸಹಿಸೋಕ್ಕಾಗೋದಿಲ್ಲ ಅವ್ರಿಗೆ. ನೀವು ಅಳ್ಕೋತ ಕೂತ್ರೆ ಅವ್ರು ಇನ್ನೂ ಖುಷಿಯಾಗಿರ್ತಾರೆ ಅವರು. ಅದನ್ನು ತಿಳ್ಕೊರಿ.